ಮಂಜುನಾಥ್ ಭಟ್ರೆ, ಈಗ ಗ್ರಹಸ್ಥಾನ ಬದಲಾವಣೆಯೂ ಇದೆ ಈ ಅಕ್ಷಯ ತೃತೀಯದ ಸಂದರ್ಭದಲ್ಲಿ. ಶುಕ್ರ ಗ್ರಹ ತನ್ನ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾನೆ. ಸೊ ಈ ಹಿನ್ನೆಲೆಯಲ್ಲಿ ಯಾವ ರೀತಿಯ ಪರಿಣಾಮಗಳನ್ನು ತಂದುಕೊಡ್ತಾನೆ? ಶುಕ್ರ ವೃಷಭ ರಾಶಿಗೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಏನು ಫಲ ಇದೆ? ನೋಡಿ, ಅಕ್ಷಯ ತೃತೀಯಕ್ಕೂ ಶುಕ್ರ ಬರೋದಕ್ಕೂ ಸಂಬಂಧ ಇಲ್ಲ, ಸ್ಪಷ್ಟವಾಗಿ ಹೇಳ್ತೀನಿ. ಯಾಕೆಂದ್ರೆ ಗ್ರಹಗಳ ಸಂಚಾರಗಳು ಅವರವರ ಲಿಮಿಟ್ ಅಲ್ಲಿ ಅವರವರ ಪದ್ಧತಿ ಪ್ರಕಾರ ಹೋಗ್ತಾ ಇರ್ತದೆ. ಅವರವರ ಒಂದು ಮಾಸ ಪ್ರಕಾರ ಅವರು ಎಷ್ಟು ದಿನ ಇರಬೇಕು ಅಂತ ಡಿಗ್ರಿ 30 ಡಿಗ್ರಿ ಮುಗಿದ್ರು ಒಂದ್ ಮನೆಯಿಂದ ಒಂದ್ ಮನೆಗೆ ಹೋಗ್ತಾ ಇರೋದು. ಇನ್ನು ಅಕ್ಷಯ ತೃತೀಯ ಬಂದಿದೆ ಎನ್ನುವಂತಹದ್ದು ನಮಗೊಂದು ಒಂದು ಕಾಕತಾಳಿ ಅನ್ನೋಕ್ಕಿಂತ ಒಂದು ನಮಗೆ ಕುತೂಹಲ. ಶುಕ್ರನು ಲಕ್ಷ್ಮೀಕಾರಕ. ನೀವು ಕೇಳೋ ಪ್ರಶ್ನೆ 100% ಸತ್ಯವಾಗಿಯೇ ಇದೆ. ಆದ್ರೆ ಅದಕ್ಕೆ ಸಂಬಂಧ ಇಲ್ಲ. ಆದ್ರೆ ಆ ಒತ್ತಿ ಇರೋದ್ರಿಂದ ನಾವು ಚಿಂತನೆ ಮಾಡಬೇಕು. ಯಾಕಂದ್ರೆ ಒಳ್ಳೆಯ ಒಂದು ಮುಹೂರ್ತವೂ ಕೂಡ ಇದಕ್ಕೆ ಕನೆಕ್ಟ್ ಆಗತ್ತೆ ಅಂತ ನಾವು ಹೇಳ್ಬೇಕು. ಶುಕ್ರನು ಲಕ್ಷ್ಮೀಕಾರಕ. ನಾವು ಯಾವ್ದು ಶುಕ್ರವಾರನೇ ಮಾಡ್ತೀವಿ ಪೂಜೆ ಅಂದ್ರೆ. ಆಗ ಶುಕ್ರನು ಸ್ವಕ್ಷೇತ್ರಕ್ಕೆ ಬರೋದ್ರಿಂದ ಅವನಿಗೆ ಲಕ್ಷ್ಮೀಕಾರಕ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಆವತ್ತಿನ ದಿವಸ ಬಂದ್ರೆ ಒಳ್ಳೆ ಮುಹೂರ್ತದ ದಿನ ಶುಕ್ರ ಬಂದ, ಒಳ್ಳೆ ಮುಹೂರ್ತ ದಿವಸ ನೀವು ಬಂದ್ರಿ ಅಂತ ನಾವು ಹೇಳ್ತೀವಿ. ಯಾರೋ ಒಬ್ರು ಬರುವಾಗ ನೋಡಿ, ನಾವು ಶನಿವಾರ ಬರಬಾರ್ದು, ಮಂಗಳವಾರ ಬರಬಾರ್ದು, ನಮಗೆ ಗುರುವಾರ ಶುಕ್ರವಾರ ಬನ್ನಿ ಒಳ್ಳೆಯದು ಅಂತ ಹೇಳ್ತೀವಲ್ಲ, ನಾವು ಇನ್ಫಾರ್ಮೇಶನ್ ಕೊಡೋದು. ಇನ್ನು ಗ್ರಹಗಳು ತಾನಾಗೆ ಬರ್ತದೆ, ನಮ್ಗೆ ಕೇಳ್ಕೊಂಡ್ ಬರಲ್ಲ. ಹಾಗಾಗಿ ಅದು ಕೂಡ ಒಳ್ಳೆಯದು ಅಂತ ಹೇಳ್ಬೋದು ಒಂದನೇದಾಗಿ. ಇನ್ನು ಚಿನ್ನ ಖರೀದಿಗೂ ಅಕ್ಷಯ ತೃತೀಯಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಾವು ಅಕ್ಷಯ ತೃತೀಯ ಶುಭ ಮುಹೂರ್ತ ಅಂತ ಹೇಳ್ತೀವಿ. ಶುಭ ಮುಹೂರ್ತ ಏನೇ ಒಳ್ಳೆ ಕೆಲಸ ಮಾಡಿದ್ರು ಅಭಿವೃದ್ಧಿ ಆಗ್ತದೆ, ಒಳ್ಳೇದಾಗಬೇಕು ಅಂತ ಹೇಳ್ತೀವಿ. ಹಾಗಂತ ನೋಡಿ, ಮದುವೆ ಮಾಡೋರಿದ್ದಾರೆ, ಅಕ್ಷಯ ಆಗುತ್ತೆ, ಹೆಚ್ಚಾಗತ್ತೆ ಅಂತ ಹೇಳ್ತೀವಿ. ಈಗ ಮದುವೆ ಮಾಡ್ಕೊಂಡು ಮದುವೆ ಹೆಚ್ಚಾಗ್ತದ ಅವ್ರಿಗೆ? ಅವ್ರು ಎರಡು ಮದುವೆ, ಒಂದು ಮದುವೆ ಮಾಡ್ಕೊಂಡು 3 ಮದುವೆ ಮಾಡ್ಕೋತಾರ? ಅದನ್ನ ಪ್ರಶ್ನೆ ಇದು. ಅಕ್ಷಯ ಎನ್ನುವಂತಹದ್ದು ಅಭಿವೃದ್ಧಿ ಅಂತ ನಾವು ಅರ್ಥ ತಗೋಬೇಕು. ಅಕ್ಷಯ ಅಂದ್ರೆ ಹೆಚ್ಚಾಗತ್ತೆ, ಜಾಸ್ತಿ ಆಗತ್ತೆ ಅಂತ ನಾವು ತಗೋಬೇಕು. ಈಗ ಮದುವೆ ಆಗ್ತಾರೆ ಒಬ್ರು ಅಕ್ಷಯ ತೃತೀಯ ದಿವಸ, ಅವ್ರಿಗೆ ಮತ್ತೆ ಜಾಸ್ತಿ ಆಗ್ತದೆ. ಜಾಸ್ತಿ ಅಂತಲ್ಲ, ಮದುವೆಯಲ್ಲಿ ಜೀವನ ಇನ್ನು ಹೆಚ್ಚಿಗೆ ಚೆನ್ನಾಗಿ ಬೆಳೀತದೆ ಅಂತ ಅರ್ಥ ಮಾಡ್ಕೋಬೇಕು. ಮತ್ತೆ ಆ ಅಕ್ಷಯ ಅಂತಂದ್ರೆ ಒಂದು ಹೆಚ್ಚಾಗ್ತಕ್ಕಂಥದ್ದು, ಅಭಿವೃದ್ಧಿ ಆಗ್ತಕ್ಕಂಥದ್ದು, ಒಳ್ಳೆ ಕಡಿಮೆ ಆಗದೆ ಚೆನ್ನಾಗಿ ಹೋಗ್ತಕ್ಕಂಥದ್ದು. ಜೀವನದಲ್ಲಿ ಅವ್ರು ಒಳ್ಳೇದಾಗ್ತಾ ಹೋಗ್ತಾರೆ, ಇನ್ನು ತುಂಬಾ ಚೆನ್ನಾಗಿರ್ತಾರೆ ಅಂತ ಚಿಂತನೆ ಮಾಡಬೇಕು. ಇನ್ನು ಚಿನ್ನ ತಗೊಳ್ಳೋದು ತಪ್ಪು ಅಂತ ಹೇಳಲ್ಲ. ನೋಡಿ, ಹಿರಣ್ಯ ವರ್ಣಾಂ ಹರಿಣಿಂ ಸುವರ್ಣ ರಜತ ಸ್ರಜಾಂ. ಸುವರ್ಣ ಮತ್ತು ರಜತ ಎರಡು ಹಿರಣ್ಯದ ಒಂದು ರೂಪ. ಹಿರಣ್ಯ ಅಂದ್ರೆ ಹಣಕಾಸು, ದುಡ್ಡಿನ ಒಂದು ರೂಪ, ಲಕ್ಷ್ಮಿಯ ರೂಪ. ಅದನ್ನು ಕೂಡ ತಗೋಬಹುದು. ಇನ್ನು ಕೃಷಿಕರಿದ್ದಾರೆ. ನಾವು ಇಲ್ಲಿ ಬರೀ ನಾವು ಬೆಂಗಳೂರು ಸಿಟಿಗೆ ಮಾತ್ರ ಸೀಮಿತವಾಗಿ ಈ ಒಂದು ಅಕ್ಷಯ ತೃತೀಯನ್ನು ಚಿಂತನೆ ಮಾಡಲ್ಲ. ಈ ಒಂದು ಅಕ್ಷಯ ತೃತೀಯನ್ನ ಸಮಸ್ತ ಭೂಮಂಡಲದ ನಮ್ಮ ಹಿಂದೂಗಳು ಅಥವಾ ಗೊತ್ತಿರೋರು ಆಚರಣೆ ಮಾಡುವವರು ಮಾಡ್ತಾರೆ, ಆಸ್ತಿಕ ಬಂಧುಗಳು ಅಂತ ನಾವು ಹೇಳ್ತೀವಿ. ಹಾಗಾಗಿ ಈ ಅಕ್ಷಯ ತೃತೀಯದಲ್ಲಿ ನಾವು ಕೃಷಿಕರು ಏನ್ ಮಾಡ್ಬೇಕು? ಚಿನ್ನ ತಗೊಳಕ್ಕಾಗಲ್ಲ, ತುಂಬಾ ಕಷ್ಟ ಇದೆ. ಕೃಷಿಕರು ಏನು ಮಾಡಬಹುದು? ಚಿನ್ನ ಗ್ರಾಮಿಗಿದೆ, ಎಲ್ಲಿ ತಗೊಳಕ್ಕಾಗ್ತದೆ? ಮುಂದಿನ ಹಂತದಲ್ಲಿ ಮಾತಾಡೋಣ. ಕೃಷಿಕರು ಏನ್ ಮಾಡ್ಬೇಕು, ದುಡ್ಡು ಇಲ್ಲದೆ ಹೋದವರು ಏನ್ ಮಾಡ್ಬೇಕು, ಅದು ಬಹಳ ಚಿಂತನೆ ಇದೆ. ಎಸ್. ಅಕ್ಷಯ ತೃತೀಯದ ಹಿನ್ನೆಲೆಯಲ್ಲಿ ನಾವು ಏನು ಮಾಡಬೇಕು ಈ ದಿನ? ಬರೀ ಬಂಗಾರ ಕೊಂಡ್ರೆ ಆಯ್ತಾ? ಈ ಬಂಗಾರ ಬೆಳ್ಳಿ ತೆಗೆದುಕೊಂಡ್ರೆ, ಖರೀದಿ ಮಾಡಿದ್ರೆ ದುಪ್ಪಟ್ಟಾಗತ್ತಾ? ಇದನ್ನ ಹೊರತಾಗಿ ನಿಜವಾದ ಅರ್ಥದಲ್ಲಿ ಅಕ್ಷಯ ತೃತೀಯ ಆಚರಣೆ ಹೇಗೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಭಟ್ರೆ, ತಾವು ಹೇಳ್ತಾ ಇದ್ರಿ, ನಾವು ಸಿಟಿಯಲ್ಲಿರುವಂತಹ ಜನ ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆನೂ ಕೂಡ ಮಾತಾಡಿದ್ವಿ. ಆದರೆ ರೈತರು, ಕೃಷಿಕರು ಏನು ಮಾಡಬೇಕು ವಿಶೇಷವಾಗಿ? ಅದರಲ್ಲೂ ಹಣಕಾಸಿನ ಕೊರತೆ ಯಾವಾಗಲೂ ಕೂಡ ಇದ್ದೇ ಇರುತ್ತೆ. ಅಂತಹ ಸಂದರ್ಭದಲ್ಲಿ ರೈತರು ಏನು ಮಾಡ್ಬೋದು? ಖಂಡಿತ. ಸಾಮಾನ್ಯವಾಗಿ 100ಕ್ಕೆ 70-80% ಜನ ರೈತರಿದ್ದಾರೆ. ಅವರು ಈಗ ನಮ್ಮ ಪ್ರದೇಶದಲ್ಲಿ, ನಿಮ್ಮ ಪ್ರದೇಶ ಅಂತ ಸಾಮಾನ್ಯವಾಗಿ ರೈತರು ಅಕ್ಷಯ ತೃತೀಯನ್ನು ಒಳ್ಳೆ ರೀತಿಯಲ್ಲಿ ಸಂಭ್ರಮ ಮಾಡ್ತಾರೆ. ಏಕೆಂದ್ರೆ ಅವರು ಚಿನ್ನ ಬಂಗಾರ ಬೆಳ್ಳಿ ತೆಗೆದುಕೊಳ್ಳೋದಿಲ್ಲ. ಅವರು ವೃತ್ತಿ ಕೃಷಿಕರಾಗಿದ್ರಿಂದ ಕೃಷಿಯಲ್ಲಿ ಅಭಿವೃದ್ಧಿ ಆಗಬೇಕು. ಈಗ ಕೃಷಿಯಲ್ಲಿ ಅಭಿವೃದ್ಧಿ ನೋಡಿ, ಈಗ ತೆಂಗು ಸಸ್ಯ ನೆಡ್ತೀವಿ, ಒಂದು ತೋಟದಲ್ಲಿ ಒಂದು ತೆಂಗು ಸಸ್ಯ ನೆಡ್ತಾರೆ, ತೆಂಗು ಚೆನ್ನಾಗಿ ಬೆಳೀಲಿ. ಅಡಿಕೆ ಸಸಿ ನೆಡ್ತಾರೆ, ಅಡಿಕೆ ಚೆನ್ನಾಗಿ ಬೆಳೀಲಿ. ಅವರವ್ರ ಕ್ಷೇತ್ರದಲ್ಲಿ ಏನು ಬೆಳೀತಾರೆ, ಊರಲ್ಲಿ ತೆಂಗು ಬೆಳೆಯುವಂಥ ಪ್ರದೇಶ, ಅಡಿಕೆ ಬೆಳೆಯುವಂಥ ಪ್ರದೇಶ, ತರಕಾರಿ, ಅವರ ಪ್ರದೇಶದಲ್ಲಿ ಏನೋ ಒಂದು ಸಸಿಯನ್ನು ಗಿಡ ನೆಡ್ತಾರೆ. ಯಾಕೆಂದ್ರೆ ಕೃಷಿಕೋ ನಾಸ್ತಿ ದುರ್ಭಿಕ್ಷ, ಕೃಷಿಕರಿಗೆ ದುರ್ಭಿಕ್ಷ ಬರಬಾರದು. ಅವರು ನಮ್ಮ ದೇಶದ ಬೆನ್ನೆಲುಬು. ಮತ್ತೆ ನಾವು ಪ್ರತಿಯೊಂದನ್ನು ಕೂಡ ನಾವು ಕೃಷಿಯ ಮೂಲದಿಂದ ಬರಬೇಕು. ನಮ್ಮ ಪ್ರತಿಯೊಂದು ಕೃಷಿ ಮೂಲದಿಂದ ಬರಬೇಕು. ಅನ್ನ, ಆಹಾರ, ವಸ್ತ್ರ ಎಲ್ಲ ಬರಬೇಕು. ಹಾಗಾಗಿ ಕೃಷಿಕರು ಏನು ಮಾಡ್ತಾರೆ, ಅವರು ಮಾಡ್ತಕ್ಕಂಥ ಕೃಷಿಯ ಒಂದು ಸಸ್ಯವನ್ನು ಅವತ್ತು ದಿವಸ ನೆಡ್ತಾರೆ. ಅಂದರೆ ಅದರಲ್ಲಿ ನಮ್ಗೆ ಅಭಿವೃದ್ಧಿ ಅಕ್ಷಯ ಆಗಬೇಕು. ಯಾವಾಗಲೂ ಕೃಷಿ ತುಂಬಿಕೊಂಡಿರಬೇಕು. ಮನೆಯಲ್ಲಿ ದವಸ ಧಾನ್ಯ ಸಂಪತ್ತು ಯಾವತ್ತೂ ಇರಬೇಕು. ಊಟ ತಿಂಡಿ ಬಟ್ಟೆ ಕೊರತೆ ಆಗಬಾರದು ಅನ್ನುವ ಒಂದು ಚಿಂತನೆ ಇಟ್ಟುಕೊಂಡು ಇವತ್ತು ಕೃಷಿಗೆ ಸಂಬಂಧಪಟ್ಟಂತೆ ಅಡಿಕೆ ಸಸ್ಯನೋ, ಬಾಳೆ ಸಸ್ಯನೋ ಅಥವಾ ತೆಂಗಿನ ಸಸಿಯನ್ನು ಕೃಷಿಕರು ನೆಡ್ತಾರೆ. ಈ ಪದ್ಧತಿ ಇದೆ. ಇನ್ನು ಗೃಹ ಪ್ರವೇಶ ಮಾಡುವವರು, ನಾಮಕರಣ ಮಾಡುವ ಯಾವುದೇ ಶುಭ ಕಾರ್ಯವನ್ನು ಮಾಡೋದಕ್ಕೆ ನಾವು ಕೆಲವು ವೈಯಕ್ತಿಕವಾಗಿ ನೋಡ್ತೀವಿ. ಯಾರೋ ಒಬ್ಬರು ಒಂದು ವಿವಾಹ ಮಾಡಬೇಕು ಅಂದ್ರೆ ನಾವು ಅವರಿಗೆ ಅವ್ರ ಹೆಸರು ನಕ್ಷತ್ರಕ್ಕೆ, ಜಾತಕಕ್ಕೆ ಮುಹೂರ್ತ ನೋಡ್ತೀವಿ. ಇವತ್ತಿನ ದಿವಸ ಆ ಮುಹೂರ್ತ ನೋಡೋಗಿಲ್ಲ. ಯಾರ ಹೆಸರಿಗೆ ಅಥವಾ ಯಾರ ಜಾತಕಕ್ಕೆ ಯಾರಿಗೆ ಮುಹೂರ್ತ ಬರುತ್ತೆ, ಯಾರಿಗೆ ಸಾರಾವಳಿ ಇರುತ್ತೆ. ಈಗ ಪಂಚಕ ನೋಡಬೇಕು, ಚಂದ್ರಬಲ ನೋಡಬೇಕು, ತಾರಾಬಲ ನೋಡಬೇಕು, ಪಂಚಾಂಗ ಶುದ್ಧಿ ನೋಡಬೇಕು, ಷಷ್ಟಾಷ್ಟಮ ದೋಷ ಏನಾದರೂ ಇದೆಯಾ, ಲಗ್ನ ಶುದ್ಧಿ, ಸಪ್ತಮ, ಪಂಚಮ, ಈ ಬೇರೆ ಬೇರೆ ಎಂಗಲಲ್ಲಿ ನೋಡಬೇಕು ಅಂತ ಇರುತ್ತೆ ಒಂದೊಂದು ಶುಭ ಕಾರ್ಯಗಳಿಗೆ. ಅದನ್ನು ಯಾವುದು ಇದಕ್ಕೆ ನೋಡುವಂತ ಅವಶ್ಯಕತೆ ಇರೋದಿಲ್ಲ. ರಾಹು ಕಾಲ, ಯಮಗಂಡ ಕಾಲ ಯಾವುದೋ ನೋಡುವಂತ ಅವಶ್ಯಕತೆಗಳು ಇರೋದಿಲ್ಲ. ಹಾಗಾಗಿ ಇದು ಶುಭ ಮುಹೂರ್ತ.
ಸರಿ. 100ಕ್ಕೆ 100 ಶುಭ ಮುಹೂರ್ತ ಅಂತ ನಾವು ಹೇಳ್ತೀವಿ ಒಂದನೇದಾಗಿ. Okay. ಇನ್ನು ಈ ಅಕ್ಷಯ ತೃತೀಯ ಒಂದು ಪುರಾಣ ಪ್ರಸಿದ್ಧವಾದ ಈ ತೃತೀಯಕ್ಕೆ ಒಂದು ಇತಿಹಾಸ ಇದೆ. ಅದು ಶುಭ ಮುಹೂರ್ತ ಅಂತ ತುಂಬಾ ಜನ ಅದನ್ನ ಉಪಯೋಗಿಸ್ಕೊಂಡಿದ್ದಾರೆ. ಕೆಲವು ಅನ್ಎಕ್ಸ್ಪೆಕ್ಟೆಡ್ ಪುರಾಣ ಪ್ರಸಿದ್ಧವಾಗಿದೆ, ಕೆಲವು ಅನ್ಎಕ್ಸ್ಪೆಕ್ಟೆಡ್ ಇದೆ. ಕೆಲವು ನಾನು ಅಕ್ಷಯ ತೃತೀಯ ಮಾಡಬೇಕು ಅಂತ ಮಾಡಿದ್ದಾರೆ, ಕೆಲವು ಅನಿರೀಕ್ಷಿತ ಅಕ್ಷಯ ತೃತೀಯ ದಿನಾನೇ ಆಗಿರೋದು ಕೆಲವು ಪುರಾಣದ ಕಥೆಗಳಿದೆ. ಪುರಾಣದ ಕಥೆಯ ಹಿನ್ನೆಲೆಯಲ್ಲಿ ನಾವು ಈ ಅಕ್ಷಯ ತೃತೀಯನ್ನ ಸಂಭ್ರಮಿಸ್ತಾ ಇದೀವಿ. ಅಂದ್ರೆ ಅದು ಅಕ್ಷಯ ತೃತೀಯಕ್ಕೆ ಎಷ್ಟು ಮಹತ್ವ ಇದೆ, ಅಕ್ಷಯ ತೃತೀಯದಲ್ಲಿ ಏನೇನೆಲ್ಲ ಮಹತ್ವಗಳು ಅದ್ಭುತಗಳು ನಡೆದಿದೆ ನಮ್ಮ ಭೂಮಿಯ ಮೇಲೆ, ನಮ್ಮ ಭರತ ಖಂಡದಲ್ಲಿ ಅಂತೇಳಿ ನಾವು ನೋಡೋದ್ರಿಂದ ಅಕ್ಷಯ ತೃತೀಯ ಅದ್ಭುತ ಅಂತ ಹೇಳಿದ್ರೆ ಮೇಡಮ್ ನಾನು ಕೇಳಲೇಬೇಕು. ಈಗ ಪಂಚ ಮಹಾರಾಜಯೋಗಗಳು ಕೂಡ ಈ ಒಂದು ಅಕ್ಷಯ ತೃತೀಯ ದಿನ ಇವತ್ತು ಸೃಷ್ಟಿ ಆಗ್ತಾ ಇದೆ ಅಂತ, ಅದು ಹೇಗೆ ಮೇಡಮ್ ಅದನ್ನು ವಿವರಿಸೋದಾದ್ರೆ? ಇದು ಸೌಭಾಗ್ಯ ನಾಮ ಯೋಗ ಕೂಡ ಇರತಕ್ಕಂತಹ ದಿವಸ ಇವತ್ತು. ಇದು ಯೋಗ ಕರಣಗಳೆಲ್ಲಾನು ನೋಡ್ತೀವಲ್ಲ, ಹಾಗೆ ನೋಡುವಾಗ ಸೌಭಾಗ್ಯ ನಾಮ ಯೋಗವೂ ಇರುವಂತಹ ದಿವಸವಾಗಿದೆ ಈ ದಿವಸ. ಇದು ಯೋಗಗಳು ಹೇಗೆ ಬರುತ್ತೆ ಅಂದರೆ ಗ್ರಹಗಳ ಕೂಟದ ಮೇಲೆ ಅವಲಂಬಿಸಿರುತ್ತೆ. ಯಾವ ಯಾವ ಗ್ರಹಗಳು, ಇವಾಗ ಚಂದ್ರ ಮತ್ತು ಗುರು ಸೇರಿದಾಗ ಗಜಕೇಸರಿ ಯೋಗ ಅಂತ ಹೇಳ್ತೀವಿ. ಆ ರೀತಿ ಗ್ರಹಗಳ ಕೂಟದಿಂದ ಬರ್ತಕ್ಕಂತಹ ಯೋಗಗಳು ಆಕಸ್ಮಿಕವಾಗಿ ಅಕ್ಷಯ ತದಿಗೆಯ ದಿವಸ ಇವೆಲ್ಲವೂ ಕೂಡ ಸೇರಿರೋದು ಒಂದು ಅವಕಾಶ. ಸೊ ಅದೇನಾಗತ್ತೆ ಅಂದರೆ ಅಕ್ಷಯ ತದಿಗೆಗೆ ಹೆಚ್ಚಿನ ಫಲ ಇದೆ. ಅದ್ರ ಜೊತೆಗೆ ಈ ಎಲ್ಲ ಯೋಗಗಳು ಕೂಡ ಕೂಡಿ ಬಂದಾಗ ಅದರ ಫಲ ಮತ್ತಷ್ಟು ದ್ವಿಗುಣವಾಗತ್ತೆ. ಹಾಗಾಗಿ ಈ ಯೋಗಗಳು ಬಂದಿರುವಂಥದ್ದು ಈ ವರ್ಷದಲ್ಲಿ ಮತ್ತೊಂದು ವಿಶೇಷ ಫಲ ಅಂತಾನು ಹೇಳಬೇಕು. ಆಗಲೇ ಗುರುಗಳು ಹೇಳಿದ ಹಾಗೇನೆ ಶುಕ್ರ ಸ್ವಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದು ಅದು ಒಂದು ವಿಶೇಷ ಫಲವೇ. ಯಾಕೆಂದ್ರೆ ಇವತ್ತು ರೋಹಿಣಿ ನಕ್ಷತ್ರ ಯುಕ್ತವಾಗಿರ್ತಕ್ಕಂತಹ ದಿವಸ ವೃಷಭ ರಾಶಿ, ವೃಷಭ ರಾಶಿಗೆ ಶುಕ್ರನ ಪ್ರವೇಶವೂ ಆಗಿರುವಂಥದ್ದು. ಹಾಗಾಗಿ ಅದು ಅವನಿಗೆ ಸ್ವಕ್ಷೇತ್ರವೂ ಆಗಿರ್ತಕ್ಕಂಥದ್ದು. ಈ ರೀತಿ ಎಲ್ಲವೂ ಅನೇಕ ವಿಶೇಷವಾದ ಫಲಗಳನ್ನು ಕೂಡ ಹೊಂದಿರೋದ್ರಿಂದ ಬಹುಶಃ ಈ ಅಕ್ಷಯ ತದಿಗೆಗೆ ಮತ್ತಷ್ಟು ವಿಶೇಷತೆಯನ್ನು ನಾವು ಇದೆ ಅಂತ ಕೂಡ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ಇದು ಒಂದು ಆಕಸ್ಮಿಕವಾಗಿ ಬಂದಿರತಕ್ಕಂಥದ್ದು. ಪ್ರತಿ ವರ್ಷವೂ ಈ ಎಲ್ಲ ಯೋಗಗಳು ಆಕಸ್ಮಿಕವಾಗಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಒಂದು ರೀತಿಯ ವಿಸ್ಮಯ ಅಂತಾನೆ ಹೇಳಬೇಕಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.